ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇಂದಿನ ಮೊದಲನೇ ಪ್ರಶ್ನೆ, ಇನ್ನೂ ತಾಯ್ತನವನ್ನು ಹೊಂದದ ಯಾವ ಪ್ರಾಣಿಯನ್ನು ಹೈಪರ್ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಹಸು, ಕೋಣ, ಕುರಿ, ಮೇಕೆ. ವಿಡಿಯೋಗಳು ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕರೆಕ್ಟ್ ಆನ್ಸರ್ ಹಸು. ವಿಶ್ವದ ಅತಿದೊಡ್ಡ ಕಾವ್ಯ ಯಾವುದು? ಆಪ್ಷನ್ಸ್: ಒಥೆಲೋ, ಮಹಾಭಾರತ, ರಾಮಾಯಣ, ಈಲಿಯಡ್. ಕರೆಕ್ಟ್ ಆನ್ಸರ್ ಮಹಾಭಾರತ. ರಾಜತರಂಗಿಣಿ ಕೃತಿಯನ್ನು ಬರೆದವರು ಯಾರು? ಆಪ್ಷನ್ಸ್: ಕಾಳಿದಾಸ, ಶ್ರೀಕೃಷ್ಣದೇವರಾಯ, ಕಲ್ಲಣ, ಆರ್.ಕೆ. ನಾರಾಯಣ್. ಕರೆಕ್ಟ್ ಆನ್ಸರ್ ಕಲ್ಲಣ. ತಹರ್ ಎಂಬ ಪದವು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಸೂಚಿಸುತ್ತದೆ? ಆಪ್ಷನ್ಸ್: ಗಡ್ಡವಿಲ್ಲದ ಮೇಕೆ, ಗಡ್ಡವಿರುವ ಮೇಕೆ, ಕುರಿ, ಮೇಕೆಯಂತಹ ಸಸ್ತನಿ. ಕರೆಕ್ಟ್ ಆನ್ಸರ್ ಮೇಕೆಯಂತಹ ಸಸ್ತನಿ. ಹುಲಿಯ ಮುಖ್ಯ ಅಸ್ತ್ರ ಯಾವುದು? ಆಪ್ಷನ್ಸ್: ಚೂಪಾದ ಹಲ್ಲುಗಳು, ಉಗುರುಗಳು, ವೇಗದ ಚಲನೆ, ಎತ್ತರ. ಕರೆಕ್ಟ್ ಆನ್ಸರ್ ಉಗುರುಗಳು. ಜೇಡರ ಹುಳುವಿಗೆ ಎಷ್ಟು ಕಾಲುಗಳಿರುತ್ತದೆ? ಆಪ್ಷನ್ಸ್: 4, 6, 8, 2. ಕರೆಕ್ಟ್ ಆನ್ಸರ್ 8. ಪತಂಗಗಳ ಜೀವಿತದ ಅವಧಿ ಎಷ್ಟು? ಆಪ್ಷನ್ಸ್: 1 ವಾರ, 2 ರಿಂದ 3 ದಿನ, 4 ವಾರ, 2 ರಿಂದ 3 ವಾರ. ಕರೆಕ್ಟ್ ಆನ್ಸರ್ 1 ವಾರ. ಮೆದುಳಿಗೆ ಪೂರೈಕೆ ಆಗುವ ರಕ್ತದಲ್ಲಿ ಹಠಾತ್ ಸ್ಥಗಿತ ಉಂಟಾದರೆ ಯಾವ ಕಾಯಿಲೆ ಉಂಟಾಗುತ್ತದೆ? ಆಪ್ಷನ್ಸ್: ಕೋಮಾ, ಹೃದಯಾಘಾತ, ಅರ್ಬುದ ರೋಗ, ಪಾರ್ಶ್ವವಾಯು. ಕರೆಕ್ಟ್ ಆನ್ಸರ್ ಕೋಮಾ. ಸುಲ್ತಾನಪುರ ಪಕ್ಷಿಧಾಮವನ್ನು ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ಸ್: ಹರಿಯಾಣ, ಆಂಧ್ರ ಪ್ರದೇಶ್, ಗುಜರಾತ್, ಮಹಾರಾಷ್ಟ್ರ. ಕರೆಕ್ಟ್ ಆನ್ಸರ್ ಹರಿಯಾಣ. ಆಟೋ ರಿಕ್ಷಾಗಳನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಿರ್ಮಿಸುವ ರಾಷ್ಟ್ರ ಯಾವುದು? ಆಪ್ಷನ್ಸ್: ಭಾರತ, ಇಟಲಿ, ಜರ್ಮನಿ, ಅರ್ಜೆಂಟೈನಾ. ಕರೆಕ್ಟ್ ಆನ್ಸರ್ ಭಾರತ. ವಿನೋಬಾ ಭಾವೆ ಆಶ್ರಮ ಎಲ್ಲಿದೆ? ಆಪ್ಷನ್ಸ್: ಮೈಸೂರು, ಪೌನರ, ಶ್ರೀರಂಗಪಟ್ಟಣ, ಸಬರ್ಮತಿ. ಕರೆಕ್ಟ್ ಆನ್ಸರ್ ಪೌನರ.
ಭಾರತದ ಪುನಶ್ಚೇತನದ ಪಿತಾಮಹ ಎಂದು ಯಾರನ್ನು ಕರೆಯಲಾಗಿದೆ? ಆಪ್ಷನ್ಸ್: ಸ್ವಾಮಿ ವಿವೇಕಾನಂದರು, ಸ್ವಾಮಿ ದಯಾನಂದ ಸರಸ್ವತಿ, ರವೀಂದ್ರನಾಥ್ ಟ್ಯಾಗೋರ್, ರಾಜಾರಾಮ್ ಮೋಹನ್ ರಾಯ್. ಕರೆಕ್ಟ್ ಆನ್ಸರ್ ರಾಜಾರಾಮ್ ಮೋಹನ್ ರಾಯ್. ವಿಶ್ವದ ಅತಿದೊಡ್ಡ ಪಗೋಡ ಯಾವ ದೇಶದಲ್ಲಿದೆ? ಆಪ್ಷನ್ಸ್: ಹಾಂಗ್ಕಾಂಗ್, ಸಿಂಗಾಪುರ್, ಮಯನ್ಮಾರ್, ಚೀನಾ. ಕರೆಕ್ಟ್ ಆನ್ಸರ್ ಮಯನ್ಮಾರ್. ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಹಾಗೆಯೇ ಪ್ರತಿದಿನದ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.